ನನ್ನ ಹೆಸರು ರಮ್ಯಾ. ನನಗೆ ಒಬ್ಬಳು ಅಕ್ಕ ಇದ್ದಾಳೆ. ಅವಳ ಹೆಸರು ಕನಕ. ಅಕ್ಕ ನನಗಿಂತ ಧೈರ್ಯವಂತೆ, ಆದರೆ ಅವಳು ಹೆಚ್ಚೇನು ಓದಿಲ್ಲ. ಅವಳಿಗೆ ಓದೋ ಆಸಕ್ತಿ ಇಲ್ಲ. ಅವಳು 10ನೇ ಕ್ಲಾಸನ್ನು ಪಾಸು ಮಾಡಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಯಾರಾದರೂ ಒಬ್ಬರು ಓದಲೇಬೇಕಾಗಿತ್ತು. ಅದರಲ್ಲೂ ನಮ್ಮ ತಂದೆ ಕಡೆಯವರಲ್ಲಿ ನಾವೇ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯಲ್ಲಿ ಕಡಿಮೆ ಇದ್ದಿದ್ದು. ಮಿಕ್ಕವರೆಲ್ಲ ಚೆನ್ನಾಗಿದ್ದರು. ಅದಕ್ಕೆ ನಮ್ಮನ್ನು ಯಾವಾಗಲೂ ಇಳಿಯಾಳಿಸುತ್ತಿದ್ದರು. ನಮಗೂ ಇದರಿಂದ ಬೇಸತ್ತು ಹೋಗಿತ್ತು. ನಾನು ನಮ್ಮ ತಂದೆಗೆ ಹೇಳಿದೆ, ನಾನು ಸಿಟಿಗೆ ಹೋಗಿ ಚೆನ್ನಾಗಿ ಓದ್ತೀನಿ, ನನಗೆ ಅದಕ್ಕೆ ಅವಕಾಶ ಮಾಡಿಕೊಡಿ. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಿದ್ದರಿಂದ ಅಪ್ಪ ಅಮ್ಮ ಮನಸ್ಸು ಮಾಡಿ ನನ್ನನ್ನು ಕಳಿಸಿದರು. ನಾನು ಅವರ ನಂಬಿಕೆಗೆ ತಕ್ಕಂತೆ ಚೆನ್ನಾಗಿ ಓದಿದೆ. ಆದರೆ ನನ್ನ ಓದಿನಿಂದ ಅಪ್ಪ ಅಮ್ಮ ಸಾಲ ಮಾಡುವಂಥ ಪರಿಸ್ಥಿತಿ ಬಂದಿತು. ನಾನು ಅವರಿಗೆ ಸಮಾಧಾನ ಮಾಡಿದೆ. ನಾನು ಬೇಗ ಸಾಲವನ್ನು ತೀರಿಸಬಹುದು. ನೀವು ಚಿಂತೆ ಮಾಡಬೇಡಿ. ನಾನು ಕೆಲಸಕ್ಕೆ ಹೋಗಿ ಅಕ್ಕನ ಮದುವೆಯನ್ನು ಮಾಡುತ್ತೇನೆ. ಮತ್ತೆ ನನ್ನ ಮದುವೆಗೂ ನಾನೇ ದುಡ್ಡನ್ನು ಹೊಂದಿಸುತ್ತೇನೆ. ನೀವೇನು ಚಿಂತೆ ಮಾಡಬೇಡಿ. ಸಿಟಿಗೆ ಬಂದ ನಾನು ಚೆನ್ನಾಗಿ ಓದಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದೆ. ಮನೆಯಲ್ಲಿ ಎಲ್ಲರೂ ಖುಷಿಯಲ್ಲಿದ್ದರು. ಅದರಲ್ಲೂ ಸಂಬಳ ಜಾಸ್ತಿ ಬರುತ್ತಿತ್ತು. ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕತೆ. ನಾನು 1 ವಾರ ಕೆಲಸದ ವಿಷಯವಾಗಿ ಬೇರೆ ಊರಿಗೆ ಹೋಗಬೇಕಾಗಿತ್ತು. ಅಪ್ಪ ಅಮ್ಮನಿಗೆ ಹೇಳಿ ನಾನು 1 ವಾರ ಸಿಗುವುದಿಲ್ಲ. ಅಪ್ಪ ಅಮ್ಮ ಆಯಿತು ಅಂತ ಹೇಳಿದರು. ನಾನು 1 ವಾರ ಹೋಗಿ ಬರುತ್ತೇನೆ. ನಾನು ಬಂದ ಮೇಲೆ ನಿನ್ನ ಮದುವೆ ಬಗ್ಗೆ ಮಾತಾಡೋಣ ಅಂತ ಅವಳಿಗೆ ಸಮಾಧಾನ ಮಾಡಿದೆ. ಯಾಕಂದರೆ ಅವಳು ಓದಿಲ್ಲ ಅಂತ ಎಷ್ಟೋ ಗಂಡುಗಳು ಬಂದರು. ಎಲ್ಲರೂ ಅವಳು ಬೇಡ ಅಂತ ಹೋಗುತ್ತಿದ್ದರು. ಇದರಿಂದ ಅವಳು ಬೇಜಾರಾಗಿದ್ದಳು. ಅವಳು ಸಪ್ಪೆ ಮುಖದಿಂದ ಆಯಿತು ಅಂತ ಹೇಳಿದಳು. ನಾನು 1 ವಾರ ಕೆಲಸಕ್ಕಾಗಿ ಬೇರೆ ಊರಿಗೆ ಹೋದೆ. ನಾನು ಆಫೀಸ್ ಕೆಲಸದಲ್ಲೇ ಬ್ಯುಸಿಯಾದೆ. ಯಾರತ್ರನೂ ಮಾತಾಡೋಕ್ಕೂ ಆಗಲಿಲ್ಲ. ಆದರೆ ಅಲ್ಲಿಂದ ಬಂದ ತಕ್ಷಣ ನಾನು ಮನೆಗೆ ಬಂದೆ. ಇಡೀ ಮನೆ ಸಿಂಗಾರಗೊಂಡಿದೆ. ಇದೇನೋ ವಿಶೇಷ ನಡೆಯುತ್ತದೆ. ಮನೆ ಒಳಗೆ ಹೋದ ನನಗೆ ಅಕ್ಕನ ಕತ್ತಲಿ ತಾಳಿ ಇದೆ ಮತ್ತು ಅಕ್ಕನ ಪಕ್ಕ ನಮ್ಮ ಸೋದರ ಮಾವ ವಿನು ಮಾವ ಇದ್ದಾರೆ. ಅದನ್ನು ನೋಡಲು ನನಗೆ ಆಗಲಿಲ್ಲ. ಯಾಕಂದರೆ ಅಕ್ಕನಿಗೆ ಮಾವ ಅಂದರೆ ಆಗುತ್ತಿರಲಿಲ್ಲ. ಅದು ಯಾಕೆ ಇವರಿಬ್ಬರಿಗೂ ಮದುವೆ ಮಾಡಿದ್ದಾರೆ, ಅದು ನನಗೆ ಹೇಳದೆ. ನಾನು ಮನೆ ಒಳಗೆ ಹೋಗಿ ಕೂಗಾಡಿದೆ, ಅಪ್ಪ. ನನ್ನನ್ನು ಪಕ್ಕಕ್ಕೆ ಕರೆದು, ನೋಡು, ಈಗಷ್ಟೇ ಮದುವೆ ಆಗಿದೆ, ನೀನು ಸಹಿಸಿಕೊಂಡು ಸುಮ್ಮನೆ ಇರು. ಯಾಕೆ ಹೀಗೆ ಮಾಡಿದ್ದೀರಿ? ಅಕ್ಕನಿಗೆ ಇಷ್ಟವಿಲ್ಲ ಅಂತ ಗೊತ್ತಿಲ್ವೇ ನಿಮಗೆ? ನಮಗೆ ಬೇರೆ ದಾರಿ ಇರಲಿಲ್ಲ. ಅವಳನ್ನು ಯಾರೂ ಒಪ್ಪುತ್ತಿರಲಿಲ್ಲ. ಇಂಥ ಸಮಯದಲ್ಲಿ ನಮಗೆ ತೋಚಿದ್ದು ಇದು. ಆಯಿತು, ಇವಾಗ ನಿಮಗೆ ಸಂತೋಷವಲ್ಲವೇ? ಅವರಿಬ್ಬರಿಗೂ ಮದುವೆ ಇಷ್ಟ ಇದೆಯಾ ಅಂತ ಕೇಳಿದ್ದೀರಾ? ಮದುವೆ ಆದ ಮೇಲೆ ಎಲ್ಲ ಸರಿ ಹೋಗುತ್ತೆ. ಅವಳ ಜೊತೆ ನಿನ್ನ ಮದುವೆಗೂ ನಾವು ಏರ್ಪಾಟು ಮಾಡಿದ್ದೇವೆ. ನಿನ್ನ ಮದುವೆ ನಾಳೆ ನಡೆಯುತ್ತದೆ. ನನಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದು. ಏನು ಹೇಳ್ತಾ ಇದ್ದೀರಾ? ಹೌದು, ಅವಳ ಥರ ನಿನ್ನ ಮದುವೆನೂ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ನನಗೆ ಆ ಹುಡುಗ ಯಾರು ಅಂತಾನೆ ಗೊತ್ತಿಲ್ಲ. ನಾನು ಹೇಗೆ ಒಪ್ಪಲಿ? ನಾವು ನೋಡಿದ್ದೇವೆ, ಅಷ್ಟು ಸಾಕು. ನೀನು ಸುಮ್ಮನೆ ನಮ್ಮ ಮಾತು ಕೇಳಿ ಮದುವೆಯಾಗಬೇಕು. ಇಲ್ಲವೆಂದರೆ ನೀವು ಅಪ್ಪ ಅಮ್ಮನನ್ನು ಕಳೆದುಕೊಳ್ಳುತ್ತೀರಾ. ನಾನು ಬಾಯಿ ಮುಚ್ಚಿಕೊಂಡು ನನ್ನ ಕೋಣೆಗೆ ಓಡಿ ಬಾಗಿಲು ಹಾಕಿಕೊಂಡು ಜೋರಾಗಿ ಅಳತೊಡಗಿದೆ. ಅಕ್ಕನ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಬೇರೆ ಏನೂ ಇಲ್ಲ. ನಾನು ಅಕ್ಕನ ಹತ್ತಿರ ಮಾತನಾಡಲು ಸಾಧ್ಯವಾಗಲಿಲ್ಲ. ಯಾಕಂದರೆ ಅಂದು ರಾತ್ರಿನೇ ಅವಳ ಮೊದಲ ರಾತ್ರಿ ಆಗಿತ್ತು ಮತ್ತು ಮಾರನೇ ದಿನ ನನ್ನ ಮದುವೆ. ಮರುದಿನ ನಮ್ಮ ಮದುವೆ ಆಯಿತು. ಹುಡುಗ ನನ್ನನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಬಹುಶಃ ಅವನಿಗೂ ಮದುವೆ ಇಷ್ಟ ಇಲ್ವೇನೋ. ಪಾಪ, ನನ್ನ ಥರ ಅವನನ್ನು ಎಳೆದುಕೊಂಡು ಬಂದಿದ್ದಾರೆ. ದೊಡ್ಡವರ ಇಚ್ಛೆಯಂತೆ ಮದುವೆ ಆಯಿತು. ಮದುವೆಯಾದ ಮೇಲೆ ಇನ್ನೊಮ್ಮೆ ಯಾರೂ ತಡೆಯೋಕ್ಕಾಗಲ್ಲ. ನಾವು ನಮ್ಮಷ್ಟದಂತೆ ಬದುಕಬಹುದು ಅನ್ನೋ ನಂಬಿಕೆ ಬಂತು. ಅಕ್ಕ ತಂಗಿ ಇಬ್ಬರನ್ನು ಅಪ್ಪ ಹನಿಮೂನ್ಗೆ ಕಳಿಸಿದರು. ಯಾರಿಗೂ ಇಷ್ಟವಿಲ್ಲ, ಆದರೆ ಬಲವಂತದಿಂದ ಎಲ್ಲರೂ ಹೋದ್ವಿ. ನಾವು ಹೋಗಿದ್ದ ಕಡೆ 2 ರೂಮು ಮಾಡಿದ್ದರು. ನನಗೆ ಮತ್ತು ನನ್ನ ಗಂಡ ಮತ್ತು ಅಕ್ಕ ಭಾವನಿಗೆ 1. ನಾನು ನನ್ನ ಮಾವನನ್ನು ಕೇಳಬೇಕು, ಯಾಕೆ ಅಕ್ಕನನ್ನು ಮದುವೆಯಾದೆ ಅಂತ. ಅವರ ರೂಮಿಗೆ ಹೋದೆ. ಅಕ್ಕ ಇರಲಿಲ್ಲ. ಅಕ್ಕ ನನ್ನನ್ನು ಹುಡಿಕೊಂಡು ನನ್ನನ್ನು ರೂಮಿಗೆ ಹೋಗಿದ್ದಳು. ಮಾವ ನನ್ನನ್ನು ನೋಡಿ ಅಳತೊಡಗಿದ. ನನಗೆ ಇಷ್ಟವಿಲ್ಲ ಈ ಮದುವೆ ಅಂತ ಹೇಳಿದೆ. ಯಾರೂ ನನ್ನ ಮಾತನ್ನು ಕೇಳಲಿಲ್ಲ. ನಾನು ಮಾವನನ್ನು, ನೀನು ನನ್ನನ್ನು ಇಷ್ಟಪಡುತ್ತಿದ್ದೆ ಅಲ್ವೇ, ಯಾಕೆ ಅಕ್ಕನನ್ನು ಮದುವೆಯಾದೆ? ಇಲ್ಲ, ನಾನು ಅವಳಿಗೆ ತಾಳಿ ಮಾತ್ರ ಕಟ್ಟಿದ್ದೇನೆ. ನಮ್ಮಿಬ್ಬರ ಮಧ್ಯೆ ನೀನು ಅಂದುಕೊಂಡಂತೆ ಏನೂ ಆಗಿಲ್ಲ. ಅದು ನಮಗೂ ಇಷ್ಟವೂ ಇಲ್ಲ. ಹೌದು, ನಾನು ನಿಮ್ಮನ್ನು ಇಷ್ಟಪಡುತ್ತಿದ್ದೆ. ಮನೆಗೆ ನೀನು ಬಂದ ಮೇಲೆ ಹೇಳಿ ಮದುವೆ ಆಗೋಣ ಅನ್ನುವಷ್ಟರಲ್ಲಿ ನನಗೆ ಏನೇನೋ ಹೇಳಿ ಮದುವೆ ಮಾಡಿಬಿಟ್ಟರು.
ನನಗೆ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಮಾವ ನನ್ನನ್ನು ತೆಗೆದು ಬಿಗಿದಪ್ಪಿ, ಆದರೆ ನಾವಿಬ್ಬರು ಅಕ್ಕನ ಹತ್ತಿರ ಮಾತಾಡೋಣ. ಇನ್ನು ನಮಗೆ ಸಮಯವಿದೆ, ಯೋಚನೆ ಮಾಡಬೇಡ. ಮಾವ ಇವಾಗ ಸ್ವಲ್ಪ ಸಮಾಧಾನವಾಯಿತು. ನೀನೇ ನನ್ನ ನಿಜವಾದ ಹೆಂಡತಿ, ಮನಸಾರೆ ಇಷ್ಟಪಟ್ಟಿರುವುದು. ಮಾವ ನನ್ನ ಸೆರಗನ್ನು ಜಾರಿಸಿ ನನ್ನ ಸೊಂಟವನ್ನು ಹಿಡಿದರು. ನಾನು ಮಾವನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದೆ. ಅಕ್ಕನ ಯೋಚನೆ ಬಂದು, ಅಕ್ಕ ಎಲ್ಲಿದ್ದಾಳೆ ಅಂತ. ಮಾವ ನಿನ್ನನ್ನು ಹುಡುಕಿಕೊಂಡು ನಿನ್ನ ರೂಮಿಗೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ಬಹುಶಃ ಅವಳಿಗೂ ನನ್ನ ಗಂಡ ಇಷ್ಟ ಆಗಿದ್ದಾನೇನು. ಅದೇ ನಡೆಯುತ್ತಿದ್ದರೆ ಏನು ಅದೇ ರೂಮಿನಲ್ಲಿ ನಿನ್ನ ಅಕ್ಕನ ಜೊತೆ ಏರ್ಪಾಟಾಗಿದ್ದ ಮೊದಲ ರಾತ್ರಿ ಇಂದು ನಿನ್ನ ಜೊತೆ ನಾನು ಮಾಡುತ್ತೇನೆ. ಅಲ್ಲೇ ಇದ್ದ ಆಪಲ್ ಅನ್ನು ತೆಗೆದುಕೊಂಡು ತಿನ್ನುವ ಹಾಗೆ ಕಚ್ಚಿ ತಿಂದಿದ್ದ. ನಿಜವಾದ ಆಪಲ್ ಇರುವಾಗ ಇದನ್ನು ಯಾಕೆ ನಾನು ಬಿಡಲಿ? ಹೌದು, ನಾನು ಮಾವನನ್ನು ಸುಮಾರು ವರ್ಷದಿಂದ ಇಷ್ಟಪಡುತ್ತಿದ್ದೆ. ಆದರೆ ಅಕ್ಕನ ಮದುವೆ ಆದಮೇಲೆ ಅಪ್ಪನಿಗೆ ಹೇಳಿ ಮದುವೆ ಆಗೋಣ ಅಂತ ನಾನು ಅಂದುಕೊಂಡೆ. ಆದರೆ ಇವೆಲ್ಲ ನಡೆದು ಹೋಯಿತು. ಹೇಗಿದ್ದರೂ ಅಕ್ಕನಿಗೆ ಮಾವ ಎಂದರೆ ಇಷ್ಟವಿಲ್ಲ. ಹೇಗಾದರೂ ಮುಂದೆ ಮಾತನಾಡಿ ಅವಳನ್ನು ಒಪ್ಪಿಸಬಹುದು. ನಾನು ಮಾವನಿಗೆ, ಇರು ಮಾವ, ನಾನು ಬರುತ್ತೇನೆ, ಅಕ್ಕ ಎಲ್ಲಿದ್ದಾಳೆ ಅಂತ ನೋಡಿ. ನಾನು ನನ್ನ ಕೋಣೆಗೆ ಹೋದೆ. ಅಕ್ಕ ಮತ್ತು ಅವನ ಗಂಡ ಇಬ್ಬರು ಇದ್ದರು. ಏಕಾಂತ ಸಮಯವನ್ನು ಕಳೆಯುತ್ತಿದ್ದರು. ನಾನು ಅವರಿಗೆ ತೊಂದರೆ ಮಾಡಲಿಲ್ಲ. ನನ್ನ ರೂಮಿಗೆ ವಾಪಸ್ಸು ಬಂದೆ. ಮಾವ, ಇನ್ನೇನು ತೊಂದರೆ ಇಲ್ಲ, ಅಕ್ಕ ಚೆನ್ನಾಗಿದ್ದಾಳೆ, ನಾವು ಚೆನ್ನಾಗಿರಬಹುದು. ಮಾವ ಅಲ್ಲಿ ಇದ್ದ ಒಂದು ಲೋಟದ ಹಾಲನ್ನು ನನಗೆ ಕುಡಿಸಿದರು. ನಮ್ಮ ಏಕಾಂತ ಸಮಯ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾವು ಇಷ್ಟಪಡುತ್ತಿರುವವರು ನಮ್ಮ ಜೊತೆ ಇದ್ದರೆ ನಮಗೆ ಆನಂದವನ್ನು ತರುತ್ತದೆ. ಆದರೂ ದೇವರು ಎಂಥ ಆಟ ಆಡಿಬಿಟ್ಟ ನಮ್ಮ ಬಾಳಿನಲ್ಲಿ. ಆದರೆ ಎಲ್ಲದಕ್ಕೂ ಪರಿಹಾರವಿದೆ. ಈ ಥರ ಆಗಿದ್ದು ಒಳ್ಳೆಯದೇ ಆಯಿತು ಅಂತ ಅನಿಸುತ್ತೆ. ಅಕ್ಕನಿಗೂ ಒಂದು ಒಳ್ಳೆ ಹುಡುಗ ಸಿಕ್ಕಿರಬೇಕು. ಮರುದಿನ ನಾನು ಮತ್ತು ಅಕ್ಕ ಇಬ್ಬರು ರೂಮಿನ ಆಚೆ ಬರಲೇ ಇಲ್ಲ. ಯಾಕಂದರೆ ನಮಗೆ ರೂಮಿನಲ್ಲೇ ಜಾಸ್ತಿ ಕೆಲಸ ಇತ್ತು. ನಾವು ಮನಸಾರೆ ಇಷ್ಟಪಟ್ಟ ಹುಡುಗರು ನಮ್ಮನ್ನು ಬಿಡುತ್ತಿಲ್ಲ. ಇವಾಗ ನಾವು ಬಂದ ಹನಿಮೂನ್ಗೆ ಒಂದು ನಿಜವಾದ ಅರ್ಥ ಬಂದಿದೆ. ಆದರೆ ಈ ವಿಷಯವನ್ನು ಮನೆಯಲ್ಲಿ ಹೇಗೆ ಹೇಳುವುದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ನಾವು ಮನೆಗೆ ಹೋಗಿ ಇರುವ ವಿಷಯವನ್ನು ನೇರವಾಗಿ ಹೇಳಿದ್ವಿ. ನಾವು ಮತ್ತೆ ಮರುಮದುವೆ ಮಾಡ್ಕೊಂಡ್ವಿ. ಇವಾಗ ಆಗಿರೋದು ನಿಜವಾದ ಮದುವೆ. ಇವಾಗ ನನ್ನ ಗಂಡ ಮಾವ ಮತ್ತು ಅಕ್ಕನಿಗೂ ಮದುವೆ ಆಗಿದೆ. ಅವಳ ಗಂಡ ಅವಳನ್ನು ಇಷ್ಟಪಡ್ತಾನೆ, ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಅಕ್ಕನನ್ನು ನಾನು ಕೇಳಿದೆ, ಅಕ್ಕ ನಿನಗೇನು ಬೇಜಾರಿಲ್ವಲ್ಲ ಅಂತ. ಅದಕ್ಕೆ ಅವಳು ಅಂದಳು, ಇಲ್ಲ, ನಾನೇ ಹುಡುಕಿಕೊಂಡಿದ್ದರೂ ಇಂಥ ಹುಡುಗ ಸಿಕ್ಕುತ್ತಿರಲಿಲ್ಲ ನನಗೆ. ನಾನೇ ಅದೃಷ್ಟವಂತೆ. ಒಳ್ಳೇದಾಯ್ತು ಅಕ್ಕ, ಇಬ್ಬರಿಗೂ ಮದುವೆಯಾಗಿ ಚೆನ್ನಾಗಿದ್ದೇವೆ, ಒಳ್ಳೆ ಮನೆ ಸೇರಿದ್ದೇವೆ. ಇವಾಗ ನಾನು 3 ತಿಂಗಳು ಗರ್ಭಿಣಿ, ಅಕ್ಕ 7 ತಿಂಗಳು ಗರ್ಭಿಣಿ. ಒಂದೇ ವರ್ಷದಲ್ಲಿ 2 ಮಗುವನ್ನು ನೀಡಿದೆವು. ನಮ್ಮ ಸಂಸಾರದಲ್ಲಿ ಖುಷಿಯ ಮಿತಿಯೇ ಇಲ್ಲ. ನಮ್ಮ ಜೀವನದಲ್ಲಿ ಆದ ತಪ್ಪನ್ನು ನಾವು ಸರಿಪಡಿಸಿಕೊಳ್ಳಲು ನಮ್ಮ ನಿರ್ಧಾರವನ್ನು ನಾವೇ ತೆಗೆದುಕೊಂಡೆವು. ಅದಕ್ಕೆ ನಮ್ಮ ಜೀವನ ಇಂದು ಚೆನ್ನಾಗಿದೆ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.